Demand and Law of Demand, presented by Shankara H. Program BBA, semester first, subject economics. Title of the paper, Principles of Economics. Unit 3, Demand. Session 25, Demand and Law of Demand. University, Mangalore. Session outcomes. To understand the role of demand and supply forces in the economy in deciding the price and output. ಅಂದರೆ ಬೇಡಿಕೆ ಮತ್ತು ಪೂರೈಕೆ ಹೇಗೆ ಬೆಲೆ ಮತ್ತು ಉತ್ಪಾದನೆಯನ್ನು ನಿರ್ಧರಿಸುತ್ತೆ ಎನ್ನುವುದಾಗಿ ಮನನ ಮಾಡಿಕೊಳ್ಳುವ ಸಲುವಾಗಿ ಈ ಒಂದು ಪಠ್ಯ ವಿಷಯ ನಾವು ಅಧ್ಯಯನ ಮಾಡಬೇಕಾಗುತ್ತೆ. Apply economic analysis to everyday problems in real world situations. ಆರ್ಥಿಕ ವಿಶ್ಲೇಷಣೆ ಮಾಡುವ ಸಲುವಾಗಿ ಇದನ್ನು ಅಧ್ಯಯನ ಮಾಡುವಂತದ್ದು. To familiarize the students with the basic economic concepts and theories which are required for business management. ಕೆಲವೊಂದು ಬೇಸಿಕ್ ಸಿದ್ಧಾಂತಗಳು, ಮೂಲಭೂತವಾದ ಸಿದ್ಧಾಂತಗಳನ್ನು ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡುವ ಸಲುವಾಗಿ ಈ ಚಾಪ್ಟರ್ ನಾವು ಅಧ್ಯಯನ ಮಾಡಬೇಕಾಗಿದೆ. ಪ್ರೀವಿಯಸ್ ಸೆಷನ್, ಹಿಂದಿನ ಸೆಷನ್ ಮತ್ತು ಹಿಂದಿನ ಸೆಷನ್ ಅಲ್ಲಿ ಏನು ನಾವು ಅಧ್ಯಯನ ಮಾಡಲಿಕ್ಕಿರುವಂತಹದ್ದು ಅಂತ ಹೇಳ್ಕೊಂಡು ಸಂಕ್ಷಿಪ್ತವಾಗಿ ನೋಡೋದಾದರೆ, ಇನ್ ದಿ ಲಾಸ್ಟ್ ಸೆಷನ್ ವಿ ಡಿಸ್ಕಸ್ಡ್ ಅಬೌಟ್ ಕನ್ಸಂಪ್ಷನ್ ಥಿಯರೀಸ್. ಇನ್ ದಿಸ್ ಸೆಷನ್ ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಆಫ್ ಡಿಮಾಂಡ್ ಅಂಡ್ ಲಾ ಆಫ್ ಡಿಮಾಂಡ್. ಕಳೆದ ಸೆಷನ್ಗಳಲ್ಲಿ ಮುಖ್ಯವಾಗಿ ನಾವು ಗ್ರಾಹಕನ ಬಗ್ಗೆ ಮತ್ತು ಕನ್ಸಂಪ್ಷನ್ ಬಗ್ಗೆ ಮತ್ತು ಅದರ ಒಂದಷ್ಟು ಥಿಯರಿಗಳನ್ನು ನೋಡಿರುವಂತಹದ್ದು. ಈ ಸೆಷನ್ನಲ್ಲಿ ಮುಖ್ಯವಾಗಿ ನಾವು ಬೇಡಿಕೆ ಮತ್ತು ಬೇಡಿಕೆಯ ನಿಯಮಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಇರುವಂತಹದ್ದು. ಇಂಟ್ರೊಡಕ್ಷನ್. The demand for any commodity at a given price is the quantity of it which will be bought per unit of time at that prices. Two things should be noted. Demand always refers to demand at a price. Demand always means demand per unit of time. It may be a day, week, fortnight, month or a year. ಬೇಡಿಕೆ ಎಂದರೇನು ಎನ್ನುವಂಥ ವಿಷಯದಲ್ಲಿ ಮುಖ್ಯವಾಗಿ ಬರುವಂಥದ್ದು. ಬೇಡಿಕೆ ಎಂದರೆ ಡಿಮಾಂಡ್ ಫಾರ್ ಎನಿ ಕಮೋಡಿಟಿ ಅಟ್ ಎ ಗಿವನ್ ಪ್ರೈಸ್ ಇಸ್ ದಿ ಕ್ವಾಂಟಿಟಿ ಆಫ್ ಇಟ್ ವಿಚ್ ವಿಲ್ ಬಿ ಬಾಟ್ ಪರ್ ಯೂನಿಟ್ ಆಫ್ ಟೈಮ್ ಎಟ್ ಎ ಪ್ರೈಸ್. ಆ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಆ ಒಂದು ಸಂದರ್ಭದಲ್ಲಿ ಎಷ್ಟು ಪ್ರಮಾಣದಲ್ಲಿ ಖರೀದಿ ಮಾಡಲಿಕ್ಕೆ ಅಲ್ಲಿ ಸಾಧ್ಯತೆ ಉಂಟು ಎನ್ನುವುದ ವಿಷಯವನ್ನು ನಾವು ಇಲ್ಲಿ ಮನದಟ್ಟು ಮಾಡುವಂಥದ್ದು. ಬೇಡಿಕೆ ಅಂದರೆ ಎಷ್ಟು ಪ್ರಮಾಣದಲ್ಲಿ ಆ ಒಂದು ಸಂದರ್ಭದಲ್ಲಿ ಖರೀದಿ ಮಾಡಬಹುದು ಅಂತ. ಟೂ ಥಿಂಗ್ಸ್ ಶುಡ್ ಬಿ ನೋಟೆಡ್. ಎರಡು ವಿಷಯಗಳು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗುತ್ತಂತೆ. ಒಂದು, ಡಿಮಾಂಡ್ ಆಲ್ವೇಸ್ ರೆಫರ್ಸ್ ಟು ಡಿಮಾಂಡ್ ಎಟ್ ಎ ಪ್ರೈಸ್. ಬೇಡಿಕೆ ಸಾಮಾನ್ಯವಾಗಿ ಯಾವಾಗಲೂ ಬೆಲೆಯನ್ನು ಅಥವಾ ಬೆಲೆಯ ಜೊತೆಗೆ ನಾವು ರೆಪ್ರೆಸೆಂಟ್ ಮಾಡುವಂಥದ್ದು. ಡಿಮಾಂಡ್ ಆಲ್ವೇಸ್ ಮೀನ್ಸ್ ಡಿಮಾಂಡ್ ಪರ್ ಯೂನಿಟ್ ಆಫ್ ಟೈಮ್. ಇಟ್ ಮೇ ಬಿ ಎ ಡೇ, ಒಂದು ದಿನ ಆಗಿರ್ಬೋದು, ವಾರ ಆಗಿರ್ಬೋದು, ಅಥವಾ ಒಂದು ತಿಂಗಳಾಗಿರ್ಬೋದು, ಅಥವಾ ಒಂದು ವರ್ಷದ ಎಷ್ಟು ಬೇಡಿಕೆ ಅಂತ ಹೇಳ್ಕೊಂಡ್ರೆ ನಾವು ಒಂದು ನಿಖರವಾದ ಸಮಯ ಆಧಾರಿತವಾಗಿ ನಾವು ಬೇಡಿಕೆಯನ್ನು ಹೇಳುತ್ತೇವೆ, ಬೆಲೆ ಆಧಾರಿತವಾಗಿ ಹೇಳುತ್ತೇವೆ ಅನ್ನೋದಾಗಿರುವಂಥ ವಿಷಯ ನಾವಿಲ್ಲಿ ತಿಳಿಬೇಕಾಗುತ್ತೆ. ಡಿಮಾಂಡ್ ಫಂಕ್ಷನ್. ಡಿಮಾಂಡ್ ಫಂಕ್ಷನ್ ಅಂದರೆ ಎ ಫಂಕ್ಷನ್ ಎಕ್ಸ್ಪ್ರೆಸಸ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ಟೂ ಆರ್ ಮೋರ್ ವೇರಿಯೇಬಲ್ಸ್ ಸಚ್ ಆಸ್ ಪ್ರೈಸ್ and the physical quantities demanded. A function tells us how the variables depends upon one another. Demand function ಅಂದರೆ ಬೆಲೆ ಮತ್ತು ಬೇಡಿಕೆಯ ನಡುವಿನ ಸಂಬಂಧವನ್ನು ನಾವು ಫಂಕ್ಷನ್ ರೂಪದಲ್ಲಿ ನಾವು ಅದನ್ನು ಬಿಂಬಿಸುವಂಥದ್ದು. ಮುಖ್ಯವಾಗಿ ಪ್ರೈಸ್ ಆ್ಯಂಡ್ ಫಿಸಿಕಲ್ ಕ್ವಾಂಟಿಟೀಸ್ ಡಿಮಾಂಡೆಡ್, ಎಷ್ಟು ಬೆಲೆ ಮತ್ತು ಎಷ್ಟು ಬೇಡಿಕೆ ಅಲ್ಲಿ ನಿರ್ಧಾರವಾಗುತ್ತೆ ಎನ್ನುವ ವಿಷಯವನ್ನು ನಾವಿಲ್ಲಿ ಮನದಟ್ಟು ಮಾಡುವಂಥದ್ದು. Function tells us how variables depends upon another variable. One variable ಇನ್ನೊಂದು ವೇರಿಯೇಬಲ್ಗಳ ಜೊತೆಗೆ ಹೀಗೆ ಅಲ್ಲಿ ಸಂಬಂಧ ಹೊಂದಿದೆ. ಅದು ಡೈರೆಕ್ಟ್ ರಿಲೇಷನ್ ಹೊಂದಿದೆಯಾ, ಇಂಡೈರೆಕ್ಟ್ ರಿಲೇಷನ್ ಹೊಂದಿದೆಯಾ, ಡಿಪೆಂಡೆಂಟ್ ವೇರಿಯೇಬಲ್, ಇಂಡಿಪೆಂಡೆಂಟ್ ವೇರಿಯೇಬಲ್ ಎನ್ನುವ ವಿಷಯದ ಬಗ್ಗೆ ಅಲ್ಲಿ ನಾವು ಚರ್ಚಿಸಬೇಕಾಗುತ್ತೆ. ಮುಖ್ಯವಾಗಿ
ಡಿಪೆಂಡೆಂಟ್ ವೇರಿಯೇಬಲ್ ಅಂದರೆ ಒಂದು ವೇರಿಯೇಬಲ್ ಇನ್ನೊಂದು ವೇರಿಯೇಬಲ್ಗಳನ್ನು ಅವಲಂಬನೆಯಾಗಿರುವಂಥದ್ದು ಅಥವಾ ಅವಲಂಬಿತವಾಗಿರುವಂಥದ್ದು. ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂದರೆ ಸ್ವತಂತ್ರವಾಗಿರುವಂಥದ್ದು, ಯಾವುದೇ ಅವಲಂಬನೆ ಇರುವುದಿಲ್ಲ ಅಂತ ನಾವು ತಿಳಿಬೇಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ಬೆಲೆ ಮತ್ತು ಬೇಡಿಕೆಗೆ ಸಂಬಂಧಪಟ್ಟು ಹೇಳುವುದಾದರೆ ಪ್ರೈಸ್ ಎನ್ನುವಂಥದ್ದು, ಬೆಲೆ ಎನ್ನುವಂಥದ್ದು ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗಿದೆ. ಹಾಗೆಯೇ ಬೇಡಿಕೆ ಎನ್ನುವಂಥದ್ದು ಡಿಪೆಂಡೆಂಟ್ ವೇರಿಯೇಬಲ್, ಅಂದರೆ ಬೆಲೆಯಿಂದ ಬೇಡಿಕೆ ನಿರ್ಧರಿಸುವಂಥದ್ದು ಅಂತ ತಿಳಿಬೇಕು. ಒಂದು ಡಿಮಾಂಡ್ ಶೆಡ್ಯೂಲ್ ಎನ್ನುವಂಥ ಕಾನ್ಸೆಪ್ಟ್. Demand schedule is one of the Alfred Marshall's many contributions to the techniques of price theory. It is a list of price and quantities. An individual demand schedule is a list of the various quantities of a commodity which an individual consumer purchases at different alternative price in the market. ಬೇಡಿಕೆಯ ಶೆಡ್ಯೂಲ್ ಅಂದರೆ ಟೇಬಲ್, ಅಂದರೆ ಬೆಲೆ ಮತ್ತು ಬೇಡಿಕೆಗಳ ಸಂಬಂಧ ಅಥವಾ ಪ್ರಾಯೋಗಿಕವಾಗಿರುವಂಥ ಸನ್ನಿವೇಶವನ್ನು ಲಿಸ್ಟ್ ಆಫ್ ಪ್ರೈಸ್ ಮತ್ತು ಕ್ವಾಂಟಿಟಿಗಳ ಆಧಾರದಲ್ಲಿ ಟೇಬಲ್ ಮುಖಾಂತರ ನಾವು ರೆಪ್ರೆಸೆಂಟ್ ಮಾಡಿದರೆ ಅದನ್ನು ನಾವು ಡಿಮಾಂಡ್ ಶೆಡ್ಯೂಲ್ ಅಂತ ಕರೀತೇವೆ. ಇಂಡಿವಿಜುವಲ್ ಡಿಮಾಂಡ್ ಶೆಡ್ಯೂಲ್ ಅಂದರೆ ಲಿಸ್ಟ್ ಆಫ್ ವೇರಿಯಸ್ ಕ್ವಾಂಟಿಟೀಸ್ ಆಫ್ ಎ ಕಮೋಡಿಟಿ ವಿಚ್ ಆನ್ ಇಂಡಿವಿಜುವಲ್ ಕನ್ಸ್ಯೂಮರ್ ಪರ್ಚೇಸಸ್ ಎಟ್ ಡಿಫರೆಂಟ್ ಆಲ್ಟರ್ನೇಟಿವ್ ಪ್ರೈಸಸ್. ಬೇರೆ ಬೇರೆ ಆಲ್ಟರ್ನೇಟಿವ್ ಬೆಲೆಗಳಿಗೆ ಒಬ್ಬ ಇಂಡಿವಿಜುವಲ್ ಕನ್ಸ್ಯೂಮರ್ ಪರ್ಚೇಸ್ ಮಾಡುವಂಥ ಪ್ರಮಾಣದ ಇಡೀ ಪಟ್ಟಿ ಅಥವಾ ತಖ್ತೆಯನ್ನು ನಾವು ಡಿಮಾಂಡ್ ಶೆಡ್ಯೂಲ್ ಅಂತ ಕರಿಬೋದು ಅಂತ ತಿಳಿಬೇಕಾಗುತ್ತೆ. ಮಾರ್ಕೆಟ್ ಡಿಮಾಂಡ್ ಶೆಡ್ಯೂಲ್. ಇಲ್ಲಿ ಮಾರ್ಕೆಟ್ ಡಿಮಾಂಡ್ ಶೆಡ್ಯೂಲ್ ಅಂದರೆ ಕ್ಯಾನ್ ಬಿ ಅಬ್ಟೈನ್ಡ್ ಬೈ ಆಡಿಂಗ್ ಅಪ್ ಆಲ್ ಇಂಡಿವಿಜುವಲ್ ಡಿಮಾಂಡ್ ಶೆಡ್ಯೂಲ್. ದಿಸ್ ಕ್ಯಾನ್ ಬಿ ಡನ್ ಇನ್ 2 ways. ಎಲ್ಲ ಇಂಡಿವಿಜುವಲ್ಗಳ ಬೇಡಿಕೆಯ ಸನ್ನಿವೇಶ ಅಥವಾ ಬೇಡಿಕೆಯ ಪ್ರಮಾಣವನ್ನು ಆ್ಯಡ್ ಮಾಡಿ ಆಗ ಸಿಗುವಂಥದ್ದನ್ನು ನಾವು ಮಾರ್ಕೆಟ್ ಡಿಮಾಂಡ್ ಶೆಡ್ಯೂಲ್ ಅಂತ ಕರಿಬೋದು, ಎಲ್ಲರದ್ದು ಆ್ಯಡ್ ಮಾಡಿದಾಗ. ಇದನ್ನು 2 ರೀತಿಯಾಗಿ ಪಡೀಲಿಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಾರೆ. ಯಾವುದು ಕೇಳಿದರೆ, by adding up the demand schedules of all the consumers in the market. ಎಲ್ಲ ಗ್ರಾಹಕರ ಬೇಡಿಕೆಗಳ ಪ್ರಮಾಣವನ್ನು ಆ್ಯಡ್ ಮಾಡುವ ಮುಖಾಂತರ ಆಗಿರ್ಬೋದು, ಅಥವಾ by taking the demand schedule of representatives consumer and multiplying it by the total number of consumers in the market. Right? We have to take into representative consumer in the market scenario, and we have to multiply that representative consumer's idea or his price quantity related information to the total number of consumers in the market. Thereby we will get the what market demand schedule is the idea. ಅಂದರೆ ಒಬ್ಬ ಪ್ರತಿನಿಧಿಯನ್ನು ಅಥವಾ ಒಂದು ರೆಪ್ರೆಸೆಂಟೇಟಿವ್ ಕನ್ಸ್ಯೂಮರ್ ಅಂತ ಹೇಳ್ಕೊಂಡು ನಾವು ಆರಂಭದಲ್ಲಿ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಆಮೇಲೆ ಅಲ್ಲಿ ಒಟ್ಟು ಎಷ್ಟು ಜನ ಗ್ರಾಹಕರಿದ್ದಾರೆ ಆ ಗ್ರಾಹಕರ ಪ್ರಮಾಣಕ್ಕೆ ಅನುಗುಣವಾಗಿ ರೆಪ್ರೆಸೆಂಟೇಟಿವ್ ಕನ್ಸ್ಯೂಮರ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ದಾಖಲೆಗಳು ಅಥವಾ ಮಾಹಿತಿಗಳು ನಮ್ಮಲ್ಲುಂಟು ಅದನ್ನು ಮಲ್ಟಿಪ್ಲೈ ಮಾಡುವ ಮುಖಾಂತರ, ಗುಣಿಸುವ ಮುಖಾಂತರ ಅಲ್ಲಿ ನಮಗೆ ಮಾರುಕಟ್ಟೆಯ ಸನ್ನಿವೇಶದ ಬೇಡಿಕೆ ಮತ್ತು ಪ್ರೈಸ್ ಇದರ ಬಗ್ಗೆ ತಿಳ್ಕೊಳ್ಳಿಕ್ಕಾಗುತ್ತೆ ಅಂತ ಇಲ್ಲಿಯ ಐಡಿಯಾಸ್ ಆಗಿರುತ್ತೆ. ಮುಂದೆ ಲಾ ಆಫ್ ಡಿಮಾಂಡ್. ಲಾ ಆಫ್ ಡಿಮಾಂಡ್ ಅಂದರೆ it indicates the relationship between the price of a commodity and its quantity demanded in the market. ಬೆಲೆ ಮತ್ತು ಕ್ವಾಂಟಿಟಿಯ ನಡುವಿನ ಸಂಬಂಧವನ್ನು ಇದು ಹೇಳುತ್ತೆ ಅಂತ ನಮಗೆಲ್ಲ ತಿಳಿದಿರುವಂಥದ್ದು. ಒಂದು ವಸ್ತುವಿನ ಬೆಲೆ ಮತ್ತು ಒಂದು ವಸ್ತುವಿನ ಬೇಡಿಕೆ ಯಾವ ರೀತಿ ಇದೆ ಮಾರುಕಟ್ಟೆಯ ಸನ್ನಿವೇಶದಲ್ಲಿ ಲೆಕ್ಕ. ಆಮೇಲೆ ಅಂಡ್ ಸೇಮ್ ಕಂಡೀಷನ್ಸ್ ಆಫ್ ಡಿಮಾಂಡ್, the quantity of a commodity bought tend to vary inversely with its price. ಸಾಮಾನ್ಯವಾಗಿ ಬೆಲೆ ಮತ್ತು ಬೇಡಿಕೆಯ ನಡುವೆ ಇನ್ವರ್ಸ್ ಸಂಬಂಧ ಇರುತ್ತೆ ಅಂತ ಲೆಕ್ಕ. ಇನ್ವರ್ಸ್ ಸಂಬಂಧ ಅಂದರೆ ತದ್ವಿರುದ್ಧವಾದ ಸಂಬಂಧ. ಒಂದು ಏರುಗತಿ ಆದಾಗ ಇನ್ನೊಂದು ಇಳಿಗತಿ ಆಗುವಂಥದ್ದು ಅಂತ ತಿಳಿಬೇಕಾಗುತ್ತೆ. At a higher price, less of the commodity would be purchased, and at a lower price, more of it would be bought. Provided the conditions of demand remains unchanged. ಸಾಮಾನ್ಯವಾಗಿ ಬೆಲೆ ಜಾಸ್ತಿ ಅಥವಾ ಹೈಯರ್ ಪ್ರೈಸ್ ಆದಾಗ ಕಡಿಮೆ ಬೇಡಿಕೆ ಅಥವಾ ಲೆಸ್ ಆಫ್ ದಿ ನಂಬರ್ ಕಮಾಡಿಟಿ ಪರ್ಚೇಸ್ ಮಾಡುವಂಥದ್ದು. ಲೋವರ್ ಪ್ರೈಸ್ ಬೆಲೆ ಕಡಿಮೆ ಆದಾಗ ಹೈಯರ್ ಐಟಮ್ ನಾವು ಪರ್ಚೇಸ್ ಮಾಡ್ತೇವೆ ಅಂತ ತಿಳ್ಕೊಳ್ಬೇಕು. ದಿ ಲಾ ಆಫ್ ಡಿಮಾಂಡ್ thus states the inverse relationship between price and quantity demanded. ಅದರಿಂದಾಗಿ ಇನ್ವರ್ಸ್ ಆದಂಥ ಸಂಬಂಧವನ್ನು ಇದು ಹೇಳುತ್ತೆ ಅಂತ ಇರುವಂಥ ಐಡಿಯಾ. ಟೇಬಲ್ ಮತ್ತು ಡಯಾಗ್ರಾಮ್ ಅಲ್ಲಿ ನಮಗೆ ಇದನ್ನು ಪುನಃ ಕ್ಲಿಯರ್ ಮಾಡ್ಕೊಡ್ಬೋದು. ನೋಡಿ, ಪ್ರೈಸ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ, ಕ್ವಾಂಟಿಟಿ ಡಿಮಾಂಡ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ ಎರಡನೇ ಕಾಲಮ್.
ಪ್ರೈಸ್ ಬೆಲೆ 120 ಆಗಿರುವಾಗ ಏನು ಕ್ವಾಂಟಿಟಿ ಡಿಮಾಂಡೆಡ್ 5,000 ಯೂನಿಟ್ಸ್ ಆಗಿರುತ್ತೆ. ಬೆಲೆ 100 ರೂಪಾಯಿ, ಬೆಲೆ ಕಡಿಮೆ ಆಯಿತು. ಬೆಲೆ 100 ರೂಪಾಯಿ ಆದಾಗ 10,000ದಷ್ಟು ಕ್ವಾಂಟಿಟಿ ಡಿಮಾಂಡೆಡ್ ಇರುತ್ತೆ. ಬೆಲೆ 80 ರೂಪಾಯಿ ಇನ್ನೂ ಕಡಿಮೆ ಆಯಿತು, 15,000ದಷ್ಟು ಕ್ವಾಂಟಿಟಿ ಡಿಮಾಂಡ್ ಇರುತ್ತೆ. ಬೆಲೆ 60 ರೂಪಾಯಿ ಆದವಾಗ 20,000ದಷ್ಟು ಕ್ವಾಂಟಿಟಿ ಡಿಮಾಂಡ್ ಇರುತ್ತೆ. ಬೆಲೆ 40 ರೂಪಾಯಿ ಆದಾಗ 30,000ದಷ್ಟು ಕ್ವಾಂಟಿಟಿ ಡಿಮಾಂಡ್ ಇರುತ್ತೆ ಅಂತ ನಮಗೆ ಆ ಟೇಬಲಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿಕ್ಕಾಗುತ್ತೆ. ಸೇಮ್ ಐಡಿಯಾವನ್ನು ನಾವು ಡಯಾಗ್ರಾಮ್ ಮುಖೇನ ಕೂಡ ನಮಗೆ ತಿಳಿದುಕೊಳ್ಬಹುದು. ಅಲ್ಲಿ ಡಯಾಗ್ರಾಮಲ್ಲಿ OX ಆಕ್ಸಿಸ್ ಅನ್ನು ನಾವು ರೆಪ್ರೆಸೆಂಟ್ ಮಾಡುವಾಗ ಕ್ವಾಂಟಿಟಿ ಡಿಮಾಂಡ್ ಅನ್ನು ರೆಪ್ರೆಸೆಂಟ್ ಮಾಡ್ತೇವೆ. OY ಆಕ್ಸಿಸ್ ಅಲ್ಲಿ ಪ್ರೈಸ್ ಪರ್ ಕೆಜಿ, ಒಂದೊಂದು ಕೆಜಿಗೆ ಎಷ್ಟು ಬೆಲೆ ಇದರ ಆಧಾರದಲ್ಲಿ ನಿರ್ಧಾರ ಮಾಡುತ್ತೇವೆ ಅಂತ ತಿಳಿಬೇಕಾಗುತ್ತೆ. ಇಲ್ಲಿ ಸಾಮಾನ್ಯವಾಗಿ ಬೆಲೆ 120 ಇದ್ದ ಸಂದರ್ಭದಲ್ಲಿ 5,000ದಷ್ಟು ಬೇಡಿಕೆ ಇರುವಂಥದ್ದು. ಸೇಮ್ ಇದೇ ಲಾಜಿಕ್ ಅನ್ನು ಇಲ್ಲಿ ಅಪ್ಲೈ ಮಾಡೋದು ಅಷ್ಟೇ. 120 ಬೆಲೆ, 5,000 ಬೇಡಿಕೆ. ಆಮೇಲೆ ಬೆಲೆ 100 ರೂಪಾಯಿ ಇದ್ದ ಸಂದರ್ಭದಲ್ಲಿ 10,000 ನಮ್ಮ ಕ್ವಾಂಟಿಟಿ ಡಿಮಾಂಡೆಡ್ ಆಗಿರುತ್ತೆ. ಬೆಲೆ 80 ರೂಪಾಯಿ ಆದ ಸಂದರ್ಭದಲ್ಲಿ 15,000 ನಮ್ಮ ಕ್ವಾಂಟಿಟಿ ಡಿಮಾಂಡ್ ಆಗಿರುತ್ತೆ. ಬೆಲೆ 60 ರೂಪಾಯಿ ಆದ ಸಂದರ್ಭದಲ್ಲಿ 20,000 ಆಗಿರುತ್ತೆ. ಹಾಗೆಯೇ ಬೆಲೆ 40 ರೂಪಾಯಿ ಆಗಿದ್ದ ಸಂದರ್ಭದಲ್ಲಿ 30,000ದಷ್ಟು ಕ್ವಾಂಟಿಟಿ ಡಿಮಾಂಡ್ ಆಗಿರುತ್ತೆ ಅಂತ ಲೆಕ್ಕ. ಅಂದರೆ ಬೆಲೆ ಕಡಿಮೆ ಆದಾಗ ಬೇಡಿಕೆ ಜಾಸ್ತಿ ಆಗುತ್ತೆ, ಬೆಲೆ ಜಾಸ್ತಿ ಆದಾಗ ಬೇಡಿಕೆ ಕಡಿಮೆ ಆಗುತ್ತೆ ಅಂತ ನಾವು ತಿಳಿಬೇಕಾಗುತ್ತೆ. ಬೆಲೆ ಜಾಸ್ತಿ, ಬೇಡಿಕೆ ಕಡಿಮೆ, ಇನ್ವರ್ಸ್ ರಿಲೇಷನ್, ತದ್ವಿರುದ್ಧವಾದ ಸಂಬಂಧ ಅಂತ ಇಲ್ಲಿ ಮುಖ್ಯವಾಗಿ ಐಡಿಯಾ ನಾವು ತಿಳಿಬೇಕಾಗುತ್ತೆ. ಅದನ್ನೇ ನಾವು ಅನಾಲಿಸಿಸ್ ಮಾಡಿದನ್ನ ಪುನಃ ನಾವು ಹೇಳುವುದಾದರೆ, ದಿ ಟೇಬಲ್ ಅಂಡ್ ಡಯಾಗ್ರಾಮ್ ಶೋಸ್ ದಟ್ ಇನ್ವರ್ಸ್ ರಿಲೇಶನ್ಶಿಪ್ ಬಿಟ್ವೀನ್ ಪ್ರೈಸ್ ಅಂಡ್ ಕ್ವಾಂಟಿಟಿ ಡಿಮಾಂಡೆಡ್, ತದ್ವಿರುದ್ಧವಾದ ಸಂಬಂಧವನ್ನು ಹೇಳುತ್ತೆ. If the price is rupees 120, the quantity demanded is 5,000 kilograms. If the price is rupees 80, the quantity demanded is 15,000 kilogram, etc. The relationship between price and quantity demanded is inverse. ತದ್ವಿರುದ್ಧವಾದ ಸಂಬಂಧವನ್ನು ನಾವು ಬೆಲೆ ಮತ್ತು ಬೇಡಿಕೆಗಳ ನಡುವೆ ನಾವು ಕಲ್ಪಿಸಲಿಕ್ಕಾಗುತ್ತೆ. ಅಥವಾ ನೈಜ ಪರಿಸ್ಥಿತಿ ಕೂಡ ನಮಗೆ ಮನನ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇರುವಂಥದ್ದು. ಮಾರುಕಟ್ಟೆಗೆ ಒಬ್ಬ ಕನ್ಸ್ಯೂಮರ್, ಗ್ರಾಹಕ ಹೋದವಾಗ ಯಾವಾಗ ಆತ ಅಧಿಕ ಖರೀದಿ ಮಾಡ್ತಾನೆ ಕೇಳಿದರೆ ಬೆಲೆ ಕಡಿಮೆ ಇದ್ದಾಗ, ಬೆಲೆ ಜಾಸ್ತಿ ಇದ್ದಾಗ ಆತ ಖರೀದಿ ಮಾಡುವ ಪ್ರಮಾಣ ಕಡಿಮೆ ಆಗಿರುತ್ತೆ ಅಂತ ತಿಳಿದುಕೊಳ್ಬೇಕಾಗುತ್ತೆ. ಎಸ್, ಈ ಇಡೀ ಚಾಪ್ಟರ್ನ ಸಮ್ಮರಿ ನಾವು ಈ ರೀತಿಯಾಗಿ ಹೇಳ್ಬೋದು. ಇನ್ ದಿಸ್ ಸೆಷನ್ ವಿ ಡಿಸ್ಕಸ್ಡ್ ಅಬೌಟ್ ಡಿಮಾಂಡ್ ಅಂಡ್ ಲಾ ಆಫ್ ಡಿಮಾಂಡ್. ಈ ಒಂದು ಸೆಷನಲ್ಲಿ ನಾವು ಚರ್ಚೆ ಮಾಡಿರುವಂಥ ವಿಷಯ ಬೇಡಿಕೆ ಮತ್ತು ಲಾ ಆಫ್ ಡಿಮಾಂಡ್. ಬೇಡಿಕೆ ಅಂದ್ರೇನು, ಲಾ ಆಫ್ ಡಿಮಾಂಡ್ ಅಂದ್ರೇನು, ಆ ಒಂದು ಲಾಜಿಕ್ಗಳನ್ನು ನಾವು ಮುಖ್ಯವಾಗಿ ಚರ್ಚಿಸುವಂಥದ್ದು. ಬೇಡಿಕೆ ಅಂದರೆ ಮೂಲಭೂತವಾಗಿ ಹಣ ಇದ್ದ ಪಕ್ಷಕ್ಕೆ ಅಥವಾ ಒಂದು ವಸ್ತು ಬೇಕು ಅಂತ ಇದ್ದ ಪಕ್ಷಕ್ಕೆ ಅದು ಬೇಡಿಕೆ ಆಗೋದಿಲ್ಲ. ಬದಲಾಗಿ ಅದನ್ನು ಕೊಂಡುಕೊಳ್ಳುವ ಸಾಮರ್ಥ್ಯ ಆಗಿರ್ಬೋದು, ಅದನ್ನು ಖರೀದಿ ಮಾಡಲಿಕ್ಕಿರುವಂಥ ಮನಸ್ಸಾಗಿರ್ಬೋದು, ವಿಲ್ಲಿಂಗ್ ಟು ಪವರ್ ಆಗಿರ್ಬೋದು, ವಿಲ್ಲಿಂಗ್ ಟು ಬೈ ಆಗಿರ್ಬೋದು, ಅಥವಾ ಅದನ್ನೇ ಖರೀದಿ ಮಾಡಬೇಕು ಅಂತ ಹೇಳ್ಕೊಂಡಿರುವಂಥ ಇಚ್ಛೆ, ಆಸೆಯೂ ಕೂಡ ಬೇಕಾಗುತ್ತೆ ಒಂದು ವಸ್ತುವನ್ನು ನಾವು ಬೇಡಿಕೆ ಅಂತ ಎನಿಸಿಕೊಳ್ಳಲಿಕ್ಕಾಗಿ. ಕೇವಲ ಹಣ ಇಲ್ಲದೆ ಒಂದು ವಸ್ತುವನ್ನು ಇಷ್ಟಪಟ್ಟರೆ ಅಥವಾ ಒಂದು ವಸ್ತು ಬೇಕು ಅಂತ ಅನಿಸಿದರೆ ಅದನ್ನು ನಾವು ಬೇಡಿಕೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಕಷ್ಟ ಸಾಧ್ಯವಾಗುತ್ತೆ. ಸೊ ಅದರಿಂದಾಗಿ ಬೇಡಿಕೆ ಅಂದರೆ ಒಂದು ವಸ್ತು ವಿಲ್ಲಿಂಗ್ ಆಗಿರಬೇಕಾಗುತ್ತೆ, ಅದನ್ನು ಪಡ್ಕೊಳ್ಳಿಕ್ಕೆ ಎಬಿಲಿಟಿ ಕೂಡ ನಮಗೆ ಇರಬೇಕು ಅಂತ ಹೇಳ್ಕೊಂಡು ನಾವು ಈ ಸನ್ನಿವೇಶದಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಮುಂದೆ ಲಾ ಆಫ್ ಡಿಮಾಂಡ್ ಬಗ್ಗೆ ಕೂಡ ಕಲ್ತಿದ್ದೇವೆ. ಲಾ ಆಫ್ ಡಿಮಾಂಡ್ ಮುಖ್ಯವಾಗಿ ತದ್ವಿರುದ್ಧವಾದ ಸಂಬಂಧಗಳು ಇಲ್ಲಿ ನಾವು ಹೇಳುವಂಥದ್ದು. ಬೆಲೆ ಮತ್ತು ಬೇಡಿಕೆಯ ನಡುವೆ ತದ್ವಿರುದ್ಧವಾದ ಸಂಬಂಧ. ಒಂದು ಏರಿದರೆ ಇನ್ನೊಂದು ಕಡಿಮೆ, ಒಂದು ಕಡಿಮೆ ಆದರೆ ಇನ್ನೊಂದು ಏರುವಂಥ ಸನ್ನಿವೇಶ ನಾವು ಗಮನಿಸ್ತೀವಿ. At a higher price, less of the commodity would be purchased. ಈಗ ಬೆಲೆಗೆ ಕಡಿಮೆ ಪ್ರಮಾಣದಲ್ಲಿ ಐಟಮ್ ಪರ್ಚೇಸ್ ಮಾಡಿರುವುದಾಗಿಯೂ, at a lower price, more of it would be bought. ಈಗ ಬೆಲೆಗೆ ಹೆಚ್ಚು ಪ್ರಮಾಣದಲ್ಲಿ ಐಟಮ್ ಖರೀದಿ ಮಾಡಿದೆ ಅಧಿಕ ಬೆಲೆಗೆ ಅಥವಾ ಲೋವರ್ ಪ್ರೈಸಿಗೆ. ಲೋವರ್ ಪ್ರೈಸ್ ಮತ್ತು ಹೈಯರ್ ಪ್ರೈಸ್. ಹೈಯರ್ ಪ್ರೈಸ್ ಜಾಸ್ತಿ ಬೆಲೆ ಇರುವಂಥದ್ದು, ಕಡಿಮೆ ಪ್ರಮಾಣದಲ್ಲಿ ಖರೀದಿ ಮಾಡುವಂಥದ್ದು. ಲೋವರ್ ಪ್ರೈಸ್ ಕಡಿಮೆ ಬೆಲೆ ಇರುವಂಥದ್ದು, ಇಟ್ ವುಡ್ ಬಾಟ್ ಮೋರ್, ಜಾಸ್ತಿ ಯಾವಾಗ ಖರೀದಿ ಮಾಡಬಹುದು, ಪ್ರೊವೈಡೆಡ್ ಕಂಡೀಷನ್ಸ್ ಆಫ್ ಡಿಮಾಂಡ್ ರಿಮೇನ್ಸ್ ಅನ್ಚೇಂಜ್ಡ್. ಅದರಿಂದಾಗಿ ಹೈಯರ್ ಪ್ರೈಸ್ ಲೆಸ್ ಕಮೋಡಿಟಿ ವುಡ್ ಬಿ ಪರ್ಚೇಸ್ಡ್, ಲೋವರ್ ಪ್ರೈಸ್ ಮೋರ್ ಕಮೋಡಿಟಿ ವುಡ್ ಬಿ ಪರ್ಚೇಸ್ಡ್. ಕಡಿಮೆ ಬೆಲೆ ಅಧಿಕ ಖರೀದಿ, ಅಧಿಕ ಬೆಲೆ ಕಡಿಮೆ ಖರೀದಿ ಎನ್ನುವಂಥ ಪಾಯಿಂಟ್ ಅಥವಾ ಆ ಲಾಜಿಕ್ ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಆ ಸಂಬಂಧವನ್ನು ನಾವು ಇನ್ವರ್ಸ್ ರಿಲೇಶನ್ಶಿಪ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ ಡಿಮಾಂಡ್ ಅಂತ ನಾವು ಕರಿತೇವೆ. ಇದಿಷ್ಟು ಮುಖ್ಯವಾಗಿ ಫಸ್ಟ್
ಸೆಷನ್ನಲ್ಲಿ ನಾವು ಅಧ್ಯಯನ ಮಾಡಬೇಕಾಗಿದ್ದಂಥ ವಿಷಯಗಳಲ್ಲಿ ಬರುತ್ತೆ. ಈ ಒಂದು ಎನಾಲಿಸಿಸ್ ಮಾಡುವಾಗ ಮುಖ್ಯವಾಗಿ ನಾವು ರೆಫರೆನ್ಸ್ ಬುಕ್ ಆಗಿ ನಾವು ಕನ್ಸಿಡರ್ ಮಾಡಿರುವಂಥದ್ದು ಎಚ್ ಎಲ್ ಆಹುಜಾ ಅವರ ಅಡ್ವಾನ್ಸ್ಡ್ ಎಕನಾಮಿಕ್ ಥಿಯರಿ ಆಗಿರ್ಬೋದು, ಎಚ್ ಎಸ್ ಅಗರ್ವಾಲ್ ಅವರ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಎನ್ನುವಂಥ ಪುಸ್ತಕ ಆಗಿರ್ಬೋದು, ಎಮ್ ಎಲ್ ಜಿಂಗನ್ ಅವರ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಎನ್ನುವಂಥ ಬುಕ್ ಆಗಿರ್ಬೋದು, ಅಥವಾ ಎಮ್ ಎಲ್ ಸೇತ್ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಜೊತೆಗೆ ಸುಶೀಲಾ ಪ್ರಭಾಕರ್ ಅವರ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಪುಸ್ತಕವನ್ನು ಕೂಡ ಮೂಲ ಆಧಾರವಾಗಿ ಇಟ್ಟುಕೊಂಡು ಈ ಸೆಷನ್ನ ಪಾಯಿಂಟ್ ಅಥವಾ ಎನಾಲಿಸಿಸ್ ನಾವು ಮಾಡಿರುವಂಥದ್ದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಮುಂದಿನ ಸೆಷನ್ನಲ್ಲಿ ಇನ್ನೊಂದು ಬೇಡಿಕೆಗೆ ಸಂಬಂಧಪಟ್ಟಂಥ ವಿಷಯದೊಂದಿಗೆ ನಾವು ಚರ್ಚಿಸೋಣ. ಧನ್ಯವಾದಗಳು.